Welcome to ASV Academy. Are you ready to transform your future? Join us and unlock your potential today. ಗೈಸ್, ಇನ್ನೇನು ಕೆಲವೇ ದಿನಗಳು ಅಥವಾ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ವಿಲೇಜ್ ಅಕೌಂಟೆಂಟ್ ಅನ್ನುವಂಥದ್ದು 500 ಹುದ್ದೆಗಳು ನಿಮಗೆ ಕಾದು ಕುಳಿತಿದ್ದಾವೆ. ಈಗಾಗಲೇ ನಿಮಗೆ ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದೀನಿ. 500 ಹುದ್ದೆಗಳ ಆರ್ಥಿಕ ಅನುಮೋದನೆ ಕೂಡ ಆಲ್ರೆಡಿ ಸಿಕ್ಕಿದೆ. ಹಾಗಾಗಿ ನಿಮ್ಮ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೀವು ಯಾರ್ಯಾರೆಲ್ಲ ರೆಡಿ ಆಗ್ತಿದ್ದೀರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರ ಬಗ್ಗೆ ಮುಂದೆ ತುಂಬಾ ತಿಳಿಸೋದಿದೆ. ಹಳೆಯ ವರ್ಷದ ಕಟಾಪ್ ಏನು, ಏನೇನಿತ್ತು, ಎಷ್ಟೆಷ್ಟು ನಿಂತಿದ್ದಾವೆ, ಜಿಲ್ಲಾವಾರು ಕಟಾಪ್ ಏನು, ಆಮೇಲೆ ಹೆಂಗೆ ಮಾಡೋದು, ಸ್ಟ್ರಾಟಜಿ ಏನು, 3 ತಿಂಗಳ ಸ್ಟ್ರಾಟಜಿ ಏನು, ಎಲ್ಲವನ್ನು ಸವಿಸ್ತಾರವಾಗಿ ಮಾಡ್ತಾ ಹೋಗೋಣ. ಸೊ ಗೈಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡ್ಕೊಂಡವ್ರಿಗೆ ಗೊತ್ತಿರ್ತೈತೆ ನಮ್ಮ ಕಾಂಟೆಂಟ್ ಬಗ್ಗೆ. ಓಕೆ, ಇವಾಗ ನೋಡ್ತಾ ಹೋಗೋಣ. ಇದು ಯಾವುದೇ ರೀತಿ ಅಫಿಷಿಯಲ್ ಅಲ್ಲ, ಬಟ್ ಹಳೆಯ 1,000 ಹುದ್ದೆಗಳ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ನೋಟಿಫಿಕೇಷನ್ನ ನಾನಿವಾಗ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಏನೇನು ಇರ್ತದಪ್ಪ ಈ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ, ಏನೇನಿರ್ತದೆ, ಹೇಗಿರ್ತದೆ, ವಯೋಮಿತಿ ಏನು, ದ್ವಿತೀಯ PUC ಅಥವಾ ತತ್ಸಮಾನ ಹುದ್ದೆ. ನೀವೇನಾದರೂ ಸೆಕೆಂಡ್ PUC ಪಾಸ್ ಆಗಿದ್ದರೆ ಇದನ್ನ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಓಕೆ, ಇದು CBSE ICSC ಮಂಡಳಿಯ ನಡೆಸುವಂಥ 12ನೇ ತರಗತಿ ಪರೀಕ್ಷೆ ಪಾಸಾಗಿರಬೇಕು. ಮತ್ತು ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವಂಥ 12ನೇ ತರಗತಿ ಪರೀಕ್ಷೆ ನೀವು ಪಾಸಾಗಿರಬೇಕು. ಇದರಲ್ಲಿ ಯಾವುದು ನಿಮ್ಮ ವಿದ್ಯಾರ್ಹತೆ ಅನ್ವಯ ಆಗಿರ್ತದೆ ನೋಡ್ಕೋಬೋದು. ಈಗ ಪಿಂಚಣಿ ಸೌಲಭ್ಯ NPS ಅಂತ ಕರಿತೀವಿ, ಅದು ಕೂಡ ನಿಮಗೆ ಪಿಂಚಣಿ ರಹಿತವಾಗಿರ್ತದೆ. ಯಾವುದೇ ರೀತಿ ಪಿಂಚಣಿ ಸಿಗಲ್ಲ. ಮತ್ತು ವಯೋಮಿತಿ ನೋಡಿದಾಗ ನಿಮಗೆ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ ಎಷ್ಟು ವಯಸ್ಸು ಅಂತಂದರೆ, ಸಾಮಾನ್ಯ ಅರ್ಹತೆ ಹೊಂದಿರುವಂತಹ ಸಾಮಾನ್ಯ ಕ್ಯಾಂಡಿಡೇಟ್ಸ್ಗಳಿಗೆ GM ಅವ್ರಿಗೆ 35, ಆಮೇಲೆ OBC 2A 2B 3B 3A ಇವರಿಗೆ 38 ವರ್ಷ, ಮತ್ತು ಅದರಲ್ಲಿ ಎಲ್ಲ 5 ವರ್ಷ ಸಡಿಲಿಕ್ಕೆ ಕೊಟ್ಟು ನಿಮಗೆ 43ವರೆಗೂ ಸಿಗ್ತದೆ. ವಯೋಮಿತಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾರ್ಯಾರೆಲ್ಲ ಇರ್ತಿರಲ್ಲ ನಿಮಗೆ ಒಂದು 5 ವರ್ಷ ಆ್ಯಡ್ ಮಾಡ್ಕೊಳ್ಳಿ. 35 ಮೇಲೆ ಒಂದು 5 ವರ್ಷ, 40 ವರ್ಷ ಈ ರೀತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ, ಇದಕ್ಕೊಂದು 5 ಆ್ಯಡ್ ಮಾಡಿದರೆ 45 ಈ ರೀತಿ ಇರ್ತದೆ. ಓಕೆ, ಎಸ್, ಇಲ್ಲಿ ನೋಡ್ಕೋಬೋದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ದಿನಾಂಕ ನಿಮ್ದೇನಾದರೂ ಅಫಿಷಿಯಲ್ ಬತ್ತಪ್ಪ ಅಂದರೆ ಇದೇ ರೀತಿ ಸಿಗ್ತದೆ. ಕೊನೆಯ ಯಾವಾಗ ಈ ರೀತಿ ನೋಡ್ಕೋಬೋದು. ಮತ್ತು ಅರ್ಜಿ ಶುಲ್ಕ ಎಷ್ಟು ಇರ್ತದೆ ಅಂತ ಕೇಳ್ತಿದ್ರಿ, ಅದು 750 ರೂಪಾಯಿ ಇರ್ತದೆ. KE ಅವ್ರಿಗೆ ಗೊತ್ತಲ್ಲ, ಬ್ರ್ಯಾಂಡ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು 750 ರೂಪಾಯಿನ ಇಟ್ಟಿರ್ತಾರೆ. ಯಾರು ಜನರಲ್ ಅವರಿಗೆ ಅಲ್ಲ, ಜನರಲ್ ಅವ್ರಿಗೂ ಓಕೆ. ಮತ್ತು 2A 2B 3A 3B ಮತ್ತು ಜನರಲ್ ಎಲ್ಲ ವಿದ್ಯಾರ್ಥಿಗಳಿಗೆ 750. ಮತ್ತು ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಮತ್ತು ಮಾಜಿ ಸೈನಿಕ, ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ಇಟ್ಟಿರ್ತಾರೆ. ಬಟ್ ಯಾವುದೇ ಪಾವತಿಯನ್ನು ನಿಮಗೆ ಹಿಂದಿರುಗಿಸಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ನೀವೇನಾದ್ರು ಕೇಳಕ್ಕೆ ಹೋಗ್ತೀರಿ ವಾಪಸ್ ಅಂತೇಳಿ. ಅದಕ್ಕೆ ಹೇಳಿದ್ದಾರೆ ಅವರು, ವಾಪಸ್ 1 ರೂಪಾಯಿ ಕೊಡೋಂಗಿಲ್ಲ, ಅದು ನೆನಪಿರಲಿ. ಎಸ್, ಇದು ಹೆಂಗಿರ್ತದೆ ಪರೀಕ್ಷಾ ವಿಧಾನ ಅಂತ ಕೇಳಿದಾಗ, ಇದು OMR ಆಫ್ಲೈನ್ ರೀತಿಯಲ್ಲಿ ಇರ್ತದೆ. ಯಾವುದೇ ರೀತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರಲ್ಲ, ಆನ್ಲೈನ್ ಅಪ್ಲಿಕೇಶನ್ ಇರ್ತದೆ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಸ್ತಾರೆ, ಎಲ್ಲ ಜಿಲ್ಲೆಗಳಲ್ಲಿ. ಓಕೆ, ಅದು ನಿಮಗೆ ವೆಬ್ಸೈಟಿಂದ ನಿಮಗೆ ಒಂದು ನೋಟಿಫಿಕೇಷನ್ ಬರ್ತದೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ ಆ ಪ್ರಕಟಣೆಯನ್ನು. ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲೆಗಳು ಇರ್ತವೆ. ಒಂದು ಎಷ್ಟಂದರೆ 12 ಜಿಲ್ಲೆಗಳಲ್ಲಿ ಇರ್ತವೆ ಆಲ್ಮೋಸ್ಟ್ ಆಲ್. ಓಕೆ, ಇನ್ನು ಕಡ್ಡಾಯ ಭಾಷಾ ಕನ್ನಡ ಇರ್ತದೆ. ಆ ಭಾಷಾ ಕನ್ನಡ ಕಡ್ಡಾಯವನ್ನು ನೀವು ಓದಲೇಬೇಕಾಗ್ತದೆ. ಅದನ್ನ ನೀವು ಪಾಸ್ ಆಗಲೇಬೇಕಾಗ್ತದೆ. 150 ಮಾರ್ಕ್ಸಿಗೆ ಇರ್ತದೆ. ಅದನ್ನ ನೀವು 1 ಟೈಮ್ ಪಾಸ್ ಆಗಬೇಕು. ಎಷ್ಟೆಂದರೆ 50 ಹುದ್ದೆಗಳು, 50 ಅಂಕೆಗಳು, 50 ಅಂಕಗಳು ಪಡ್ಕೋಬೇಕು ನೀವು. 150ಕ್ಕೆ 50. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳನ್ನ ಹುದ್ದೆಗೆ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಯಾವುದೇ ರೀತಿ ಮೆರಿಟ್ಗೆ ಅದು ಅನ್ವಯ ಆಗೋದಿಲ್ಲ. ಜಸ್ಟ್ ನಿಮ್ಮದು ಪಾಸ್ ಆಗಲಿಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ.
ಮತ್ತು ನೋಡ್ಕೋಬೋದು ಯಾವ್ಯಾವ ವಿಷಯಗಳಿದ್ದಾವೆ ಅಂತೇಳಿ ನಿಮಗೆ ಗೊತ್ತಿರಬೇಕು. ಪ್ರಚಲಿತ ಘಟನೆ ಆಗಿರ್ಬೋದು, ಆಮೇಲೆ ದೈನಂದಿನ ಗ್ರಹಿಕೆ ನಿಮಗೆಲ್ಲ ಹೇಳ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ, ಸುಮ್ಮನೆ ಉದ್ದಾಗ್ತದೆ ಲಾಂಗ್ ವಿಡಿಯೋ, ನೀವೆಲ್ಲ ನೋಡೋಕೆ ಹೋಗಂಗಿಲ್ಲ. ಇಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಇಲ್ಲಾಂದರೆ ಇದನ್ನ ನಮ್ಮ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪಲ್ಲಿ ಈ PDF ಲಿಂಕನ್ನು ಕೂಡ ಹಾಕಿರ್ತೀನಿ, ನೋಡ್ಕೋಬೋದು ಯಾವ್ಯಾವ ಎಕ್ಸಾಮ್ ಇರ್ತವೆ ಅಂಥೇಳಿ. ಪತ್ರಿಕೆ 1ರಲ್ಲಿ 100 ಮಾರ್ಕ್ಸು 2 ಗಂಟೆ, ಮತ್ತು 2ನೇದ್ರಾಗೂ 2 ಗಂಟೆ 100 ಮಾರ್ಕ್ಸು. 2ನೇದು ಈಸಿ ಇರ್ತದೆ, ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಇವುಗಳನ್ನ ಹೆಂಗೆ ಸ್ಟ್ರಾಟಜಿ ಮಾಡ್ಕೋಬೇಕು, ಹೆಂಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋಂಥದ್ದು ವಿಡಿಯೋ ಮಾಡ್ತೀನಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ, ಇದರಿಂದ ಭಾಳ ಬೆನಿಫಿಟ್ ಆಗ್ತದೆ. ಒಂದು ಗೋರ್ಮೆಂಟ್ ಜಾಬ್ ಪಡಿಲೇಬೇಕು 2026ರಲ್ಲಿ ನಿಮ್ದು ಏನಾದರೂ ಧ್ಯೇಯ ಇತ್ತಪ್ಪ ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ಯಾಕಂದರೆ ಇದು ಒಂದು 2026ರಲ್ಲಿ ಒಂದು ಜಾಬನ್ನು ಕೊಡಿಸುವಂಥ ಚಾನಲ್. ಅದಕ್ಕೆ ನಿಮಗೆ ಪ್ರೇರೇಪಿಸ್ತದೆ, ಮೋಟಿವೇಶನ್ ಮಾಡ್ತದೆ. ಈಗ ನೋಡ್ಬೋದು, ಋಣಾತ್ಮಕ ಮೌಲ್ಯ ಮಾಪನ, ನೆಗೆಟಿವ್ ಮಾರ್ಕಿಂಗ್ ಇರ್ತಾವ. ಒಂದು ಕ್ವಶನ್ಗೆ ನೋಡ್ಬೋದು 4 ಕ್ವಶನ್ಗೆ 1 ಮಾರ್ಕ್ಸನ್ನು ತೆಗಿತಾರೆ. 44 ಕ್ವಶನ್ ರಾಂಗ್ ಮಾಡಿದ್ರೆ 1 ಮಾರ್ಕ್ಸ್ ತೆಗಿತಾರೆ, ಅಂದರೆ 1/4 ಇರ್ತವೆ. ಓಕೆ, ಅರ್ಹತಾ ಷರತ್ತು ಅಂದರೆ ನೀವು ಭಾರತದ ನಾಗರಿಕರಾಗಿದ್ದರೆ ಸಾಕು. ಮತ್ತು ಕೆಲವೊಂದಿಷ್ಟು ಅರ್ಹತೆಗಳಿರ್ತವೆ ನಿಮ್ಗೆ. ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರಬಾರ್ದು ಅಂತ ಹೇಳ್ತಿದ್ದಾರೆ. ಓಕೆ, ಇನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಭ್ಯರ್ಥಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು. ನೇಮಕಾತಿಯಲ್ಲಿ ಕರ್ತವ್ಯ ದಕ್ಷ ನಿರ್ವಹಣೆ ಆತಂಕವನ್ನು ಉಂಟು ಮಾಡುವಂಥ ಸಂಭವ ಇದ್ದಲ್ಲಿ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. ಅವೆಲ್ಲ ಇದ್ದಾವೆ. ಓಕೆ, ನೋಡ್ಕೊಳ್ಳಿ. ಮತ್ತು ಜಾತಿ ಮೀಸಲಾತಿ ಪ್ರಮಾಣ ಪತ್ರ, ಅದು ನಮೂನೆ ಯಾವುದ್ಯಾವ್ದು ಇರಬೇಕಂತೇಳಿ ಹೇಳಿದ್ದಾರೆ. ಆ ಮೀಸಲಾತಿ ಕೋರಬಯಸುವಂಥ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿದಂಥ ನಮೂನೆಗಳಲ್ಲಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಪಡಿಬೇಕು. ನೋಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನು SC ST ಕರಿತೀವಲ್ಲ, ನಮೂನೆ Dಯಲ್ಲಿ ತೆಗೆಸಿರ್ಬೇಕು ನೀವು. ನಮೂನೆ D ಅಂತ ಬರ್ತದೆ ನಿಮ್ಮದು. ಪ್ರವರ್ಗ 1ಕ್ಕೆ ಸೇರಿದ್ದು ನಮೂನೆ E. ಆಮೇಲೆ 2A 2B TA 3B ಅಂತ ಇರ್ತದಲ್ಲ, ಅವರು ನಮೂನೆ F ಅನ್ನು ತೆಗೆಸಿರ್ಬೇಕು. ಅದು ನಿಮ್ಮ ತಹಸೀಲ್ದಾರ್ ಅವರು ತೆಗೆಸ್ಕೊಳ್ತಾರೆ, ಡೋಂಟ್ ವರಿ. ಮಾಜಿ ಸೈನಿಕರ ಅಂತ ಇದೆ ನೋಡಿ, ಇಲ್ಲಿ ಮಾಜಿ ಸೈನಿಕರಿ ಇವರಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ 10% ಹುದ್ದೆಗಳನ್ನ ಮೀಸಲಾತಿ ಇಟ್ಟಿರ್ತಾರೆ. ಓಕೆ, ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದ ವಿದ್ಯಾರ್ಥಿಗಳ ಗಮನಿಸಬೇಕಿಲ್ಲಿ. 1ರಿಂದ 10ನೇ ತರಗತಿ ನೀವು ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ನೀವು ಕನ್ನಡ ಗ್ರಾಮೀಣ ಮೀಸಲಾತಿಗೆ ಅರ್ಹರಾಗಿರ್ತೀರಿ. ಅದರ್ವೈಸ್ ನೀವು ನಾಟ್ ಕ್ವಾಲಿಫೈಡ್, ಬಿಕಾಸ್ ಇಟ್ಸ್ ಓನ್ಲಿ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಮಾತ್ರ ಇರ್ತದೆ. ಓಕೆ, ನಾವು 1ರಿಂದ 5 ವರ್ಷ ಕಲ್ತೀನಿ, ನಾನು ಇಲ್ಲ 1ರಿಂದ 10 ಕಲ್ತೀನಿ, ಅದ್ರಾಗ 1 ಮಿಸ್ ಆಗೈತಿ ಅಂದ್ರೆ ನಡೆಯಲ್ಲ. 1ರಿಂದ 10 ಇರಲೇಬೇಕು. ಮತ್ತು ನೋಡ್ಕೋಬೋದು, ಈ ನಿಮ್ಮದು ಅಪ್ಲಿಕೇಶನ್ ಹಾಕುವಂತಹ ಇದು ವೆಬ್ಸೈಟ್ ಆಗಿರ್ತದೆ. ಓಕೆ, KEA.car.nic.in ಅಂತೇಳಿ ಈ ಒಂದು ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕೋಬೇಕಾಗಿರ್ತದೆ. ಓಕೆ, ಇದಿಷ್ಟು ಗಾಯ್ಸ್, ನಿಮ್ದು ಏನು ಅಂತಂದರೆ ಶಾರ್ಟ್ ಮಾಹಿತಿ ಆಗಿರ್ತದೆ. ಇದರಲ್ಲಿ ಏನಾದರೂ ತಪ್ಪು ತಡಿಗಳು ಮಾತನಾಡಲು ಏನಾದರೂ ಸ್ವಲ್ಪ ತೊಂದರೆಗಳಾಗಿದ್ದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತೇನಾದರೂ ನಿಮ್ಮ ಡೌಟ್ಸ್ಗಳಿತ್ತಪ್ಪ ಅಂತಂದರೆ ಹೋಗ್ಬಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ಅಂತ ಇರ್ತದೆ, ಅಲ್ಲಿ ನಿಮ್ಮದು ಏನಾದರೂ ಕ್ವ್ಯಾರೀಸ್ ಏನಾದರೂ ಡೌಟ್ಸಪ್ಪ ಇತ್ತಂದರೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ನಿಮ್ಮ ಕಮೆಂಟನ್ನು ಹಲವಾರು ಜನರು ನೋಡ್ತಾರೆ. ಹಾಗೆ ನೆಕ್ಸ್ಟಲ್ಲಿ ಇದನ್ನ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ, ಯಾವುದರಲ್ಲಿ ಕಮ್ಮಿ ನಿಂತಿದೆ, ಯಾವುದರಲ್ಲಿ ಜಾಸ್ತಿ ನಿಂತಿದೆ, ಮುಂದಿನ ವಿಡಿಯೋಗಳಲ್ಲೆಲ್ಲ ಮಾಡ್ತೀನಿ. ಅದಕ್ಕೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮಗೆ ಮುಂದೆ ಬರುವಂಥ ವಿಡಿಯೋಗಳು ಮಿಸ್ ಆಗಂಗಿಲ್ಲ. ಮತ್ತು ಮುಂದೆ ನಿಮಗೆ ಒಂದು ಕಮೆಂಟ್ ಮಾಡಿ, ಏನು ಅಂತಂದರೆ ಯಾವ ಜಿಲ್ಲೆಯದು ಕಟ್ ಆಫ್ ಬೇಕು, ಅಥವಾ ನಿಮಗೆ ಯಾವ ಜಿಲ್ಲೆಯದು ಕಟ್ ಆಫ್ ಬೇಕಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮದು ಕಮೆಂಟನ್ನು ಮಾಡೋದು ಮರಿಬೇಡಿ. ಓಕೆ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ಅದರ ತಕ್ಕಂಗೆ ಒಂದು ವಿಡಿಯೋನ ತೊಗೊಂಬರ್ತೀನಿ. ಓಕೆ, ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.